ರಿಸಲ್ಟ್ ಯಾವಾಗ ಬರ್ತೈತೆ ಅಂತ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡ್ತೇನೆ ರೀ. ಈಗ ರೀ ರಾಜೀವ್ ಯೂನಿವರ್ಸಿಟಿ ವಿಠಲ್ ರಿಸಲ್ಟ್ ನಿನ್ನೆ ಬಿ ಎಸ್ ಸಿ ನರ್ಸಿಂಗ್ ರಿಸಲ್ಟ್ ಬಂದೈತೆ ರೀ. ಅದು ಫೈನಲ್ ರಿಸಲ್ಟ್ ಬಂದೈತೆ ರೀ ಅವ್ರದ್ದು. ಒಬ್ಬರದ್ದು ರಾಜೀವ್ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ವಿಠಲ್ ರಿಸಲ್ಟ್ ಅಂತೇಳಿ ತೋರ್ಸಾತ್ರಿ ರೀ. ವಿಠಲ್ ರಿಸಲ್ಟ್ ಅಂದ್ರೆ ಏನು ರೀ, ನಿಮ್ಮ ರಿಸಲ್ಟ್ ಹೋಲ್ಡ್ ಆಗೈತೆ ಅಂದಂಗೆ ರೀ. ಅಂದ್ರೆ ಯುವರ್ ರಿಸಲ್ಟ್ ಈಸ್ ಆನ್ ಹೋಲ್ಡ್ ಡ್ಯೂ ಟು ಸಮ್ ಪೆಂಡಿಂಗ್ ಇಶ್ಯೂಸ್. ಒಂದಿಟ್ಟು ಸ್ವಲ್ಪ ಇಶ್ಯೂಸಿಂದ ನಿಮ್ಮ ರಿಸಲ್ಟನ್ನು ಹೋಲ್ಡ್ ಮಾಡ್ಯಾರ ಯೂನಿವರ್ಸಿಟಿದವ್ರ ಹೋಲ್ಡ್ ಮಾಡ್ಯಾರ. ಯಾಕೆ ಹೋಲ್ಡ್ ಮಾಡ್ಯಾರ ಅಂದ್ರೆ ಪಿ ನಾಟ್ ಪೇಡ್, ನೀವು ಪಿ ಕಟ್ಟಿರಾಕಿಲ್ರಿ, ಇಂಟರ್ನಲ್ ಮಾರ್ಕ್ಸ್ ಸಬ್ಮಿಟ್ ಮಾಡಿರಾಕಿಲ್ರಿ ನಿಮ್ಮ ಕಾಲೇಜದವ್ರು. ನೀವು ಎಕ್ಸಾಮ್ಗೆ ಎಲಿಜಿಬಿಲಿಟಿ ಇರ್ಲಿಕ್ಕೂ ನೀವು ಎಕ್ಸಾಮ್ ಬರೀದ್ರೆ ಎಲಿಜಿಬಿಲಿಟಿ ಇರ್ಲಿಕ್ಕೆ ಇಲ್ಲ ಅಂತೇಳಿ ಅವ್ರು ಶೋ ಮಾಡಿರ್ತಾರೆ ನಿಮ್ಮ ಕಾಲೇಜ್ ಒಳಗೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ಸು ಪೆಂಡಿಂಗ್ ಇರ್ಬೋದು ರೀ. ಮತ್ತು ನೀವು ಪ್ರೀವಿಯಸ್ ಇಯರ್ ಎಲ್ರಿ ಬ್ಲಾಕ್ ಇದ್ದು ಅಂದ್ರೆ ಈ ಇಯರ್ ಹೋಲ್ಡ್ ಅಂತೇಳಿ ಬಂದೈತೆ ರೀ. ಇದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಯುವರ್ ಕಾಲೇಜ್ ಆಫೀಸ್, ನಿಮ್ಮ ಕಾಲೇಜ್ ಆಫೀಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ರೀ. ಮತ್ತಿರ್ಲಿಕ್ಕೆ ಅಂದ್ರೆ ಕ್ಲಿಯರ್ ಎನಿ ಪೆಂಡಿಂಗ್ ಪಿ ಆರ್ ಡಾಕ್ಯುಮೆಂಟ್ಸ್, ಫಾಲೋ ಅಪ್ ರೆಗ್ಯುಲರ್ಲಿ ಯುವರ್ ಕಾಲೇಜ್ ಆಫೀಸ್. ಇದು ಪೂರ್ತಿ ಹೋಲ್ ಸರಿ ಆಗ್ಲಕ್ಕ 7 ರಿಂದ 18 ವರ್ಕಿಂಗ್ ಡೇಸ್ ಬೇಕಾದತ್ತೆ ರೀ. ಒಂದು 15 ದಿವಸ ಒಳಗೆ ನಿಮ್ಮ ರಿಸಲ್ಟ್ ಬರ್ಬೋದು. ಇನ್ನೇನು ಅಪ್ಡೇಟ್ ಇದ್ರ ಬಗ್ಗೆ ಇನ್ನೂವರೆಗೆ ಅಪ್ಡೇಟ್ ಆಗಿಲ್ಲ ರೀ. ನೋಡೋಣ ರೀ ನೆಕ್ಸ್ಟ್ ವಿಡಿಯೋ ಒಳಗೆ ಇದ್ರ ಬಗ್ಗೆನೂ ಅಪ್ಡೇಟ್ ಮಾಡ್ತೇನೆ ರೀ. ವಿಠಲ್ದು ರಿಸಲ್ಟ್ ಅಂದ್ರೆ ಏನು ರೀ, ಯಾಕೆ ವಿಠಲ್ದು ಬಂದೈತಿ ನೋಡೋಣ ರೀ ನೆಕ್ಸ್ಟ್ ವಿಡಿಯೋ ಒಳಗೆ. GNM ರಿಸಲ್ಟ್ ಯಾವಾಗ ಬರ್ತದೆ ಮತ್ತು ರೀ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ರಿಸಲ್ಟ್ ಯಾವಾಗ ಬರ್ತದೆ ನೋಡೋಣ ರೀ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಡೌಟ್ ಏನಾದ್ರು ಇತ್ತಂದ್ರೆ ಕಮೆಂಟ್ ಮಾಡಿರಿ. ನಮ್ಮ ನರ್ಸಿಂಗ್ ಚೆಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾವು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಪ್ಡೇಟ್ಸ್, ಪ್ರಾಕ್ಟಿಕಲ್ ಪ್ರೊಸೀಜರ್ಸ್, ವೈವಾ ಕ್ವಶನ್ಸ್, ಕರಿಯರ್ ಗೈಡೆನ್ಸ್ ಆ್ಯಂಡ್ ನಾರ್ಸೆಟ್. ನಾವು ನರ್ಸಿಂಗ್ ವಿದ್ಯಾರ್ಥಿಗಳಿಗಾಗಿ ಎಕ್ಸಾಮ್ ಅಪ್ಡೇಟ್ಸ್, ಪ್ರಾಕ್ಟಿಕಲ್ ಪ್ರೊಸೀಜರ್ಸ್, ವೈವಾ ಕ್ವಶನ್ಸ್, ಕರಿಯರ್ ಗೈಡೆನ್ಸ್ ಆ್ಯಂಡ್ ನಾರ್ಸೆಟ್ ಎಕ್ಸಾಮ್ಸ್ ಈ ಎಲ್ಲ ಪ್ರಮುಖ ಮಾಹಿತಿಗಳನ್ನು ಈ ನರ್ಸಿಂಗ್ ಟೆಕ್ ಚಾನಲ್ನಲ್ಲಿ ಒದಗಿಸ್ತೀವಿ ರೀ, ಯಾರು ನೀಡುತ್ತೇವೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್.